ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಖಂಡಿಸಿ ಹಾಗೂ ಭಾರತದಲ್ಲಿರುವ ಅಕ್ರಮ ವಲಸಿಗರ ವಿರುದ್ಧ ಅಥಣಿಯಲ್ಲಿ ಬೃಹತ್ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವ ಹಿಂಸಾಚಾರ, ಹತ್ಯಾಕಾಂಡ, ದೇವಸ್ಥಾನಗಳ ಧ್ವಂಸ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗಳನ್ನು ಖಂಡಿಸಿ ಹಾಗೂ ಭಾರತದಲ್ಲಿರುವ ಬಾಂಗ್ಲಾದೇಶ ಮೂಲದ ಅಕ್ರಮ ವಲಸಿಗರ ಸಮಸ್ಯೆಗೆ ಕಾನೂನುಬದ್ಧ ಪರಿಹಾರ ಒತ್ತಾಯಿಸಿ ಇಂದು ಅಥಣಿ ನಗರದಲ್ಲಿ ಬೃಹತ್ ಹಾಗೂ ಶಾಂತಿಯುತ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಸಾಮಾಜಿಕ ಹೋರಾಟಗಾರರು ಹಾಗೂ ನೂರಾರು ನಾಗರಿಕರು ಭಾಗವಹಿಸಿ ಹಿಂಸಾಚಾರ ನಿಲ್ಲಲಿ, ಮಾನವ ಹಕ್ಕುಗಳಿಗೆ ಗೌರವ ಕೊಡಿ, ಅಕ್ರಮ ವಲಸಿಗೆ ಕಾನೂನು ಪ್ರಕಾರ ಪರಿಹಾರ ನೀಡಿ ಎಂಬ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಕ್ತಾರರು, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವ ದಾಳಿಗಳು ಅತ್ಯಂತ ಖಂಡನೀಯವಾಗಿದ್ದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಹೇಳಿದರು. ಭಾರತ ಸರ್ಕಾರವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಬಾಂಗ್ಲಾದೇಶ ಸರ್ಕಾರದೊಂದಿಗೆ ರಾಜತಾಂತ್ರಿಕ ಮಟ್ಟದಲ್ಲಿ ಚರ್ಚಿಸಿ ಅಲ್ಲಿ ಇರುವ ಹಿಂದೂಗಳಿಗೆ ಸಮರ್ಪಕ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿದರು. ಅದೇ ವೇಳೆ ಭಾರತದಲ್ಲಿರುವ ಬಾಂಗ್ಲಾದೇಶ ಮೂಲದ ಅಕ್ರಮ ವಲಸಿಗರ ವಿಚಾರವು ದೇಶದ ಭದ್ರತೆ, ಸಾಮಾಜಿಕ ಸಮತೋಲನ ಮತ್ತು ಆರ್ಥಿಕತೆಗೆ ಸವಾಲಾಗಿ ಪರಿಣಮಿಸುತ್ತಿದ್ದು ಸರ್ಕಾರವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇದು ಯಾವುದೇ ಸಮುದಾಯದ ವಿರುದ್ಧವಲ್ಲ, ಆದರೆ ದೇಶದ ಕಾನೂನು ಮತ್ತು ಸಂವಿಧಾನದ ಗೌರವಕ್ಕಾಗಿ ನಡೆಯುವ ಹೋರಾಟವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಪ್ರತಿಭಟನೆ ಸಂಪೂರ್ಣವಾಗಿ ಶಾಂತಿಯುತವಾಗಿ ನಡೆದಿದ್ದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ. ನ್ಯಾಯ ಮತ್ತು ಮಾನವೀಯತೆಯ ಪರವಾಗಿ ಈ ಹೋರಾಟ ಮುಂದುವರಿಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ದಲಿತ ಹಿಂದೂ ಯುವಕನ ಮೇಲೆ ಜೀವಂತವಾಗಿ ಸುಡು ಮುಖಾಂತರ ಹಿಂದೂಗಳನ್ನು ಮಾರಣಾಂತಿಕ ಕೊಲ್ಲು ಮುಖಾಂತರ ಬಾಂಗ್ಲಾದೇಶ ತನ್ನ ಪ್ರವೃತ್ತಿ ಮುಂದುವರಿಸಿದೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಂಡು ಅಲ್ಲಿರುವಂಥ ಹಿಂದೂಗಳನ್ನು ಆದಷ್ಟು ಬೇಗನೆ ರಕ್ಷಣೆ ಮಾಡುವ ಮುಖಾಂತರ ಮತ್ತು ಭಾರತ ದೇಶದಲ್ಲಿ ಇರುವಂಥ ಅಕ್ರಮ ಬಾಂಗ್ಲಾದೇಶರನ್ನು ಗುರುತಿಸಿ ಆದಷ್ಟು ಬೇಗನೆ ಅವ್ರನ್ನ ಬರುವಕ್ಕ ಕೆಲಸ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ನಾವು ಪ್ರತಿಭಟನೆ ಮಾಡಿದ್ದು ಬಾಂಗ್ಲಾದೇಶದಲ್ಲಿ ಆದಂತಹ ದಲಿತ ಹಿಂದೂ ಯುವಕನ ಅಮಾನವೀಯ ಹತ್ಯೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ. ಇಂಥ ಅಮಾನವೀಯ ಹತ್ಯೆ ಮುಂದೆ ಮರುಕಳಿಸಬಾರದಂತ ಬಾಂಗ್ಲಾದೇಶಕ್ಕೆ ಸಮಸ್ತ ಭಾರತೀಯ ಹಿಂದೂಗಳ ವತಿಯಿಂದ ಅವರ ಎಚ್ಚರಿಕೆ ಸಂದೇಶವನ್ನು ಘೋಷಣೆ ಕೂಗುವ ಮುಖಾಂತರ ಅಲ್ಲಿಯ ನಮ್ಮ ದೀಪು ದಾಸ್ ಇರಬಹುದು, ಇನ್ನುಳಿದ ಇಬ್ಬರು ಹಿಂದೂಗಳ ಅಮಾಯಕವಾಗಿ ಅವರನ್ನು ಕೊಂದದ್ದಕ್ಕಾಗಿ ಧಿಕ್ಕಾರ ಹೇಳಬೇಕಾಗುತ್ತದೆ. ಇವತ್ತಿನ ದಿವಸ ಅಲ್ಲಿ ಬಾಂಗ್ಲಾದೇಶದಿಂದ ನಮ್ಮ ಭಾರತದಲ್ಲಿ ಅಕ್ರಮವಾಗಿ ಅವರನ್ನು ಬ್ಯಾನ್ ಮಾಡಬೇಕು ಮತ್ತು ಅವರನ್ನು ಪತ್ತೆ ಹಚ್ಚಿ ಅವರನ್ನು ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸಬೇಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಅಥಣಿ ತಾಲೂಕಾ ವತಿಯಿಂದ ಅಥಣಿ ದಂಡಾಧಿಕಾರಿಗಳ ಮುಖಾಂತರ ನಾವು ಒಂದು ಮನವಿಯನ್ನು ಕೊಡಲಕ್ಕೆ ನಾವೆಲ್ಲರೂ ಕೂಡಿದ್ದೀವಿ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶದಿಂದ ನಮ್ಮ ಭಾರತದಲ್ಲಿ ಒಳನುಸುಳಿಕೆ ಆಗಿ ಬಂದ ಇಲ್ಲಿ ಹೀನ ಕೃತ್ಯವನ್ನು ಮಾಡುವಂತ ಎಲ್ಲರನ್ನು ಪತ್ತೆ ಹಚ್ಚಿ ನಮ್ಮ ಇಲ್ಲಿಯ ಸರ್ಕಾರ ಇರಬಹುದು, ಅಧಿಕಾರಿಗಳ ಮಟ್ಟದಲ್ಲಿ ಅವರನ್ನು ಪತ್ತೆ ಹಚ್ಚಿ ಅವರನ್ನು ವಾಪಸ್ ಕಳಿಸಿ ನಮ್ಮ ದೇಶ ಜಾತ್ಯತೀತ ಶಾಂತಿಯುತವಾದ ದೇಶ. ಅದಕ್ಕಾಗಿ ತಾವೆಲ್ಲರೂ ಜಿಲ್ಲಾಡಳಿತ ಇರ್ಬೋದು, ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ದಾಗ ಇರ್ಬೋದು, ಸ್ಟೇಟ್ ಇರ್ಬೋದು, ಎಲ್ಲರೂ ಎಚ್ಚೆತ್ತುಕೊಂಡ ಅವರನ್ನು ವಾಪಸ್ ಕಳಿಸುವ ವ್ಯವಸ್ಥೆ ಮಾಡಬೇಕು ಮತ್ತು ಇಲ್ಲಿನ ಎಲ್ಲ ಜಾತ್ಯತೀತ ಪಕ್ಷಾತೀತವಾಗಿ ಮತ್ತು ಇಲ್ಲಿಯ ಎಲ್ಲ ಹಿಂದೂಗಳು, ಮುಸ್ಲಿಮರು, ನಮ್ಮ ಜೈತಾರಲ್ಲ ಆಫೀಸರ್ ಲೆವೆಲ್ದಾಗ ಅವ್ರಿಗೆ ಪತ್ತೆ ಹಚ್ಚೋ ಕೆಲಸ ಮಾಡಬೇಕು. ಅವರನ್ನು ತಹಸೀಲ್ದಾರ್ಗೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಕೊಡಬೇಕಂತಂದ ಇವತ್ತಿನ ದಿವಸ ತಾವೆಲ್ಲರೂ ಬಹಳಷ್ಟು ನಮ್ಮ ಗೆಳೆಯರು ಬಹಳಷ್ಟು ಮಾತಾಡ್ಯಾರ. ಅದಕ್ಕಾಗಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡಿರಿ. ಈ ಒಂದು ಪ್ರತಿಭಟನೆಯಲ್ಲಿ ಕೂಡಿದಂಥ ಎಲ್ಲ ಯುವಕರಿಗೆ ಧನ್ಯವಾದಗಳನ್ನು ಹೇಳಿ ಇವತ್ತಿನ ದಿವಸ ನಾವು ಇಂದು ನಾವು ಅಥಣಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಮೊನ್ನೆ ಬಾಂಗ್ಲಾದೇಶದಲ್ಲಿ ದೀಪು ದಾಸನ್ನ ಒಬ್ಬ ದಲಿತ ಯುವಕರ ಮೇಲೆ ಹಲ್ಲೆ ಆಗಿದ್ದ ಅವನನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ
ದಲಿತರ ಮೇಲೆ ಹಾಗೂ ಎಲ್ಲರ ಮೇಲೆ, ನಮ್ಮ ಭಾರತೀಯರ ಮೇಲೆ ಏನು ಹಲ್ಲೆ ಆಗ್ತಾ ಇದೆಯಲ್ಲ, ಅದನ್ನು ನಮ್ಮ ಕೇಂದ್ರ ಸರ್ಕಾರ ತನ್ನ ಗಣನೆಗೆ ತೆಗೆದುಕೊಂಡು ಬಾಂಗ್ಲಾದೇಶದಲ್ಲಿ ಇದ್ದಂಥ ಎಲ್ಲ ನಮ್ಮ ಭಾರತೀಯರನ್ನು, ನಮ್ಮ ಸರ್ಕಾರ ಅವರನ್ನು ರಕ್ಷಿಸಬೇಕು. ಹಾಗೂ ಬಾಂಗ್ಲಾದೇಶ ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲೂ ನಮ್ಮ ಎಲ್ಲ ದಲಿತರ ಮೇಲೆ ಅನ್ಯಾಯ ಆಗುತ್ತಿದೆ. ಮೊನ್ನೆ ಹುಬ್ಳಿಯಲ್ಲಿ ಒಂದು ಪ್ರಕರಣ ನೋಡ್ರಿ, ಹುಬ್ಳಿಯಲ್ಲೂ ಎಷ್ಟೋ ನಿರ್ದಿಷ್ಟವಾಗಿ ಅವ್ರಿಗೆ ಕರಗನೆ ಇಲ್ಲದೆ ನಮ್ಮ ದಲಿತ ಯುವಕರನ್ನ ಹಲ್ಲೆ ಮಾಡಿದ್ದಾರೆ, ಮರ್ಯಾದೆ ಹತ್ಯೆ ಮಾಡಿದ್ದಾರೆ. ಆದ ಕಾರಣ ಸರ್ಕಾರ ಇದನ್ನ ಸೋಮೋಟೋ ಪ್ರವೇಶಿಸಿ ಬಾಂಗ್ಲಾದೇಶದಲ್ಲಿ ಆಗಲಿ ನಮ್ಮ ಭಾರತದಲ್ಲಿ ಆಗಲಿ ಯಾರೋ ದಲಿತರು ಅಷ್ಟೇ ಅಲ್ಲ, ನಮ್ಮ ಜನಾಂಗಕ್ಕೆ ಏನೋ ಅನ್ಯಾಯ ಆದ್ರೆ ಅವರು ಉಗ್ರವಾದ ತನ್ನ ಕಠಿಣವಾದ ಹಿಂದೂಗಳ ಮೇಲೆ ಇಲ್ಲ, ಎಲ್ಲ ಜನಾಂಗ, ಹಿಂದೂ ಅಷ್ಟೇ ಅಲ್ಲ, ನಮ್ಮ ಜನಾಂಗದ ಮೇಲೆ ಏನು ಅನ್ಯಾಯ ಇದ್ರೆ ಸರ್ಕಾರ ಕಠಿಣವಾದ ಒಂದು ಕಾನೂನನ್ನು ಮಾಡಬೇಕು. ಯಾಕಂದ್ರೆ ಇದು ಪದೇ ಪದೇ ನಡೀತಾ ಇದೆ. ನಮ್ಮ ಭಾರತದಲ್ಲಿ ನಮ್ಮ ಜನರ ಮೇಲೆ ಪದೇ ಇದು ನಡೀತಾ ಇದೆ ದಾಳಿ. ಹಾಗೆ ಇದನ್ನು ನೋಡಿ ಈಗ ನಮ್ಮ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ. ದಯಮಾಡಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೊಂದು ಉಗ್ರವಾದ ಕಾನೂನನ್ನು ತರಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಕಿ, ಭಾರತ್ ಮಾತಾ ಕಿ, ಹಿಂದೂ ಧರ್ಮ ಕಿ. ಇವತ್ತಿನ ಈ ಹೋರಾಟ, ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಭಾರತದಲ್ಲಿ ಆಗತಕ್ಕಂಥ ಏನು ಘಟನೆ ವಿರುದ್ಧ ಅಲ್ಲ, ಇದು ನಮ್ಮ ನೆರೆ ರಾಷ್ಟ್ರ ಆದಂಥ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಅಲ್ಲಿಯ ಅಲ್ಪಸಂಖ್ಯಾತರ ವಿರುದ್ಧ ಏನು ಘಟನೆಗಳು ನಡ್ತಾವೆ. ಇವತ್ತು ನೀವು ನ್ಯೂಸ್ ಪೇಪರ್ ನೋಡಿದ್ರಂತಂದ್ರೆ ಕಳೆದ 1 ವಾರದೊಳಗೆ ಇವತ್ತು 3ನೇ ಹತ್ಯೆ ಆಗೈತೆ ಅನ್ನೋದು ತಿಳಿದು ಬಂದಿದೆ. ಆ ಒಂದು ಹತ್ಯೆ ಮಾಡಬೇಕಾದ್ರೆ, ಜೀವಂತವಾಗಿ ಸುಡಬೇಕಾದಂತಂದ್ರೆ ಅವ್ರು ಕೊಡ್ತಾ ಇರುವ ಘೋಷಣೆಗಳು ಯಾವಪ್ಪ ಅಂತಂದ್ರೆ ಅವೆಲ್ಲ ಧಾರ್ಮಿಕ ಘೋಷಣೆಗಳು ಅದಾವ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವಿಲ್ಲಿ ಹೇಳ್ಬೇಕಾಕತಿ. ನಮ್ಮ ದೇಶ ಒಂದು ಬಿಟ್ರೆ ಇಡೀ ಜಗತ್ತಿನಾಗ ಸೆಕ್ಯುಲರ್ ಅನ್ನೋ ದೇಶ ಉಳಿದೈತೆ ಯಾವ್ದಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ ಒಂದ. ಈ ಸೆಕ್ಯುಲರ್ ಅನ್ನೋ ಪದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದೊಳಗೆ ಸೇರಿಸಿರ್ಲಿಲ್ಲ. ಯಾಕೆ ಇಂದಿರಾ ಗಾಂಧಿ ಅವರಿಗೆ ಅದು ಸೇರಿಸ್ಬೇಕನ್ನಿಸ್ತು ಅನ್ನೋದು ಇವತ್ತೊಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ಸೆಕ್ಯುಲರ್ ಪದ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಎಲ್ಲ ದೇವರುಗಳ್ನು ನಾನು ನಂಬ್ತೀನಿ, ನನ್ನ ದೇವ್ರನ್ನು ನಂಬ್ತೀನಿ, ಉಳಿದ ಸಮಾಜದವ್ರ ದೇವ್ರುಗಳ್ನು ನಾನು ನಂಬ್ತೀನಿ, ಒಂದೇ ದೇವ್ರು ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟನೆ ಆ ಸೆಕ್ಯುಲರ್ ಪದದ್ದು. ನಾವಿವತ್ತು ಸ್ಪಷ್ಟವಾಗಿ ನಾವು ತಿಳಿಸೋಣ. ನಾವು ಅಥಣಿ ತಾಲೂಕಿಗೆ ಸೀಮಿತವಾಗಿ ಮಾತಾಡೋದಾದ್ರೆ, ಏನು ವಲಸಿಗರು, ಅಕ್ರಮ ವಲಸಿಗರು ಬಾಂಗ್ಲಾದೇಶದಿಂದ ಬಂದಾರ ಅನ್ನುವಂಥ ಮಾಹಿತಿ ಏನು ಹರಿದಾಡ್ತಾ ಇರ್ತೈತಿ, ಇವ್ರ ಬಗ್ಗೆ ಕ್ರಮ ವಹಿಸಬೇಕಾದವ್ರು ಯಾರು, ಅವ್ರು ಎದಕ್ಕೆ ಬಂದಾರು? ಯಾಕಂತಂದ್ರೆ ಎಲ್ಲೇ ಒಂದು ಹೋಗ್ಬೇಕಂದ್ರೆ ಇದೇನು ಪ್ರವಾಸಿ ಸ್ಥಳನೂ ಅಲ್ಲ, ಏನೂ ಅಲ್ಲ. ಒಂದು ತಾಲೂಕು ಮಟ್ಟಕ್ಕೆ ಬಾಂಗ್ಲಾದೇಶಿ ಇಲ್ಲಿ ಬರ್ತಾರಪ್ಪ ಅಂತಂದ್ರೆ ಅವ್ರು ಮುಂದಿನ ಒಂದು ಏನೋ ಒಂದು ವಿಚಾರ ಇಟ್ಕೊಂಡ ಬಂದಿರ್ತಾರ. ಯಾಕಂತಂದ್ರೆ ಬಹಳ ದೂರದೃಷ್ಟಿ ಇರ್ತಕ್ಕಂಥ ಒಂದು 2 ದೇಶಗಳು ಯಾವಪ್ಪ ಅಂತಂದ್ರೆ, ಒಂದು ಪಾಕಿಸ್ತಾನ ನಾವ ಹುಟ್ಟಿಸಿರ್ತಕ್ಕಂಥ ದೇಶ ಯಾವ್ದಾರ ಇತ್ತಂತಂದ್ರೆ ಅದು ಬಾಂಗ್ಲಾದೇಶ ಮಣ್ಣೆ ಹುಟ್ಟಿದ್ದು. ಇವತ್ತು ಅದು ನಮಗ ವಿರುದ್ಧವಾಗಿ ನಿಂದಿರುವಂತ ಒಂದು ಪರಿಸ್ಥಿತಿ ಬಂದೈತಿ. ಯಾಕೆ ಈ ಪರಿಸ್ಥಿತಿ ಬಂದೈತಪ್ಪ ಅಂತಂದ್ರೆ, ನಾವೆಲ್ಲರೂ ಸೆಕ್ಯುಲರ್ ಆಗಿ ಉಳಿದಿದ್ದೀವಿ ಅನ್ನುವಂತ ಒಂದು ಕಾರಣಕ್ಕೆ ಇವತ್ತು ಈ ಒಂದು ಪರಿಸ್ಥಿತಿ ಬಂದೈತಿ. ನಾನಿವತ್ತು ಇಲ್ಲಿ ಇರ್ತಕ್ಕಂಥ ಏನು ನಾವು ಸೆಕ್ಯುಲರ್ ಆಗಿ ಉಳಿಬೇಕು ಅನ್ನುವಂಥ ಒಂದು ಆಸೆ ಉಳಿದವ್ರಿಗಿತ್ತಪ್ಪ ಅಂತಂದ್ರೆ, ನಾನು ನೇರವಾಗಿ ಇಲ್ಲಿಯ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನೀವು ಚಲೋನ ಉಳಿಬೇಕಂತಿತ್ತಂತಂದ್ರೆ ಈ ಏನು ವಲಸಿಗರತ್ ಏನು ಬಂದಾರೋ ಅವ್ರನ್ನ ಒದ್ದು ಓಡಿಸುವಂತ ಕೆಲಸ ಇವತ್ತು ನೀವು ಮಾಡಬೇಕು. ನೀವು ಚಂದ ರಿಲೇಷನ್ಗಳು ಉಳಿಬೇಕಪ್ಪ ಅಂತಂದ್ರೆ ಇವ್ರನ್ನ ಒದ್ದು ಓಡಿಸುವಂತ ಕೆಲಸ, ಇವ್ರನ್ನ ಹಿಡಿದು ಕೊಡುವಂತ ಕೆಲಸ ಸಹಿತ ನೀವೇ ಮಾಡಬೇಕು. ಏನು ಅಂಜುಮನ್ ಕಮಿಟಿ, ನನ್ನ ಎಲ್ಲ ಆತ್ಮೀಯರದ್ರಾಗ ಆ ಅಂಜುಮನ್ ಕಮಿಟಿ ಅವ್ರ ಜವಾಬ್ದಾರಿ ತಗೋಬೇಕು. ಅಥಣಿ ಕ್ಷೇತ್ರದಾಗ, ಅಥಣಿ ತಾಲೂಕದಾಗ ಯಾವ ವಲಸಿಗ ಇಲ್ಲಿ ಬರಬಾರ್ದು, ಬರದೇ ಇರುವ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ತಮ್ಮದೇ ಆಗಿರುತ್ತೆ ಅನ್ನುವಂತ ಒಂದು ನೇರವಾದ ಒಂದು ಜವಾಬ್ದಾರಿಯನ್ನು ನಾನು ನಿಮಗೆ ಕೊಡ್ತೇನೆ. ಇದರ ಜೊತೆ ನಾವು ಕೇವಲ ವಲಸಿಗರನ್ನ ಅಷ್ಟೇ ನಾವು ಕ್ರಮಕ್ಕೆ ತಗೋಬೇಕಾಗಿದನ ಇಲ್ಲ. ಈ ವಲಸಿಗರು ಬಂದಿರತಕ್ಕಂಥದ್ದು ಅವ್ರಿಗೆ ಯಾರು ಆಶ್ರಯ ಕೊಟ್ಟಾರ, ಆ ಆಶ್ರಯ ಕೊಟ್ಟವ್ರನ್ನ ಮೊದಲು ಒಳಗೋಗಿರಿ. ಯಾಕಂತಂದ್ರೆ ಆ
ಆಶ್ರಯ ಕೊಟ್ಟಾರು ವಿಚಾರಗಳು ಏನದಾವು, ಅವ್ರು ಯಾರ ಜೋಡಿ ಸಂಪರ್ಕ ಅದಾವ ಅನ್ನೋದು ಸಹಿತ ಇವತ್ತು ನಾವು ಪತ್ತೆ ಹಚ್ಚಬೇಕು. ಮುಂದಾಲೋಚನೆಯನ್ನು ಇಟ್ಟುಕೊಂಡು ನಮ್ಮ ಭದ್ರತೆಯನ್ನು ಕಾಯ್ಪಾಡಿಗೋಸ್ಕರ ಈ ಒಂದು ಜವಾಬ್ದಾರಿಯನ್ನು ನಾವು ವಹಿಸಬೇಕಾಗೈತಿ. ಇದರ ಜೊತೆ ಈಗೇನು ದೇಶದ್ರೋಹಿಗಳ ಕೆಲಸ ನಡೆದಿದೆ, ಪಕ್ಷ ಅಂತ ಮಾತಾಡೋಂಗಿಲ್ಲ, ಆದ್ರೆ ಕೆಲವೊಂದು ರಾಜಕೀಯ ಉದ್ದೇಶಕ್ಕಾಗಿ ದುರುದ್ದೇಶ